ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹುಟ್ಟುಹಬ್ಬದ ಪ್ರಯುಕ್ತ ರೈತರ ಒಳಿತಿಗಾಗಿ ನಡೆಸಿದ ಮಹಾ ವರುಣಯಾಗ ಇವತ್ತು ಸಂಪೂರ್ಣವಾಗಿ ಯಶಸ್ವಿಗೊಂಡಿದೆ. ವರುಣಯಾಗದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೆ ಕರಿಯಪ್ಪ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ರು. ಬಿಜೆಪಿ ಪಕ್ಷದ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಶಾಸಕ ದೊಡ್ಡನಗೌಡ ಪಾಟೀಲ, ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ, ಶಿವನಗೌಡ ನಾಯಕರು ಭಾಗಿಯಾಗಿದ್ರು. ಇನ್ನು ಹಲವಾರು ಬಿಜೆಪಿ ನಾಯಕರಿಂದ ವರುಣಯಾಗದ ದರ್ಶನ ಆಗಿದೆ. ವರುಣಯಾಗ ಆರಂಭಿಸ್ತಾ ಇದ್ದಂತೆ ಕೃಪೆಯನ್ನ ತೋರಿದ್ದಾನೆ ವರುಣ. ಇನ್ನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹ ಸಾವಿರಾರು ಜನ ಭಾಗಿಯಾಗಿದ್ರು. ಬಿಜೆಪಿ ಪಕ್ಷದ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಶಾಸಕ ದೊಡ್ಡನಗೌಡ ಪಾಟೀಲ, ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ, ಶಿವನಗೌಡ ನಾಯಕರು ಭಾಗಿಯಾಗಿದ್ರು. ಬೈಕ್ ಅನ್ನು ಹೊಂದಿರತಕ್ಕಂತ ಎಲ್ಲ ನಮ್ಮ ಹೋಗ್ತಾರೆ. ಯಾರು ಕೂಡ ಕಾರ್ಯಕರ್ತರು ನುಗ್ಗಲು ಮಾಡಬಾರದು. ರಾಜ್ಯದಲ್ಲೂ ಆಗಮಿಸುತ್ತಾರೆ. ಕಾರಣ ಯಾರು ಕೂಡ ನುಗ್ಗಲು ಶುಭ ಕೋರಲು ಮುಖ್ಯವಾಗಿ ಮಠಾಧೀಶರು ಮತ್ತು ವರ್ಣನ ಕೃಪೆ, ಹೋಮದ ಪರಿಣಾಮ ಏನೇ ಇದ್ರೂ ಕೂಡ ಸಂಪೂರ್ಣ ರೈತರಿಗೆ ಬೇಕಾದಂಥ ಮಳೆ ಇನ್ನೂ ಕೂಡ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಬರಬಹುದು ಅಂತ ನಿರೀಕ್ಷೆ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ, ಈ ರೀತಿ ಯಜ್ಞ ಯಾಗಾದಿಗಳನ್ನು ಮಾಡೋದ್ರ ಮೂಲಕ ಆ ವರ್ಣನನ್ನು ಬೇಡಿಕೊಳ್ಳುವಂಥದ್ದಿರ್ಬೋದು, ದೇವರನ್ನು ಬೇಡಿಕೊಳ್ಳುವಂಥದ್ದಿರ್ಬೋದು, ಇದು ಮಾಡ್ತಾ ಇರುವಂಥದ್ದು. ನಿನ್ನೆ ಮಳೆ ಬಂದಿರತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಳ ಸಂತೋಷಪಟ್ಟಿರ್ತಕ್ಕಂಥದ್ದು. ಈ ಭಾಗದ ಜನನೂ ಕೂಡ ಸಂತೋಷಪಟ್ಟಿರ್ತಕ್ಕಂಥದ್ದು. ಮಳೆಗಾಲ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಆ ಭಾಗದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ನಮಗೂ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅದಕ್ಕೆಲ್ಲ ದೇವ್ರ ಕೃಪೆ ಅಂತಕ್ಕಂಥ ಮಾತು. ಬಟ್ ಸಂತೋಷ ಉಂಟು ಮಾಡಿರ್ತಕ್ಕಂಥದ್ದು ಕರಿಯಪ್ಪನ 60 ವರ್ಷದ ಈ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ವರ್ಣ ಒಂದು ಏನು ಹೋಮ ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮ ಸಿನ್ನೂರು ತಾಲೂಕಿನ ಎಲ್ಲ ಯುವ ಜನತೆ ಮತ್ತು ಹಿರಿಯರ ಆಶೀರ್ವಾದದಿಂದ ಈ ವರ್ಣಯಾಗವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ತಕ್ಕಂಗೆ ನಾವು ಮನಸ್ಪೂರ್ವಕವಾಗಿ ನಮ್ಮೆಲ್ಲ ಯುವ ಜನತೆ ಮತ್ತು ಹಿರಿಯರು ಸ್ವ ಇಚ್ಛೆಯಿಂದ ಮನಸ್ಪೂರ್ವಕವಾಗಿ ಈ ಪೂಜೆಯನ್ನು ಮಾಡಿದರು. ನಿನ್ನೆ ಈಗಾಗಲೇ ಶುಭಾರಂಭ ಆಗಿದೆ. ಆ ಮಳೆರಾಯ ಬಂದು ನಮ್ಮ ತುಂಗಭದ್ರಾ ತಾಯಿ ಒಂದು ವಾರದಿಂದ ನಮ್ಮೆಲ್ಲ ಕಾರ್ಯಕರ್ತರ ಜೊತೆಗೆ ಕಾರ್ಯಕ್ರಮವನ್ನು ಇದು ಏನಾರು ಯಶಸ್ವಿ ಆಗಬೇಕಾದ್ರೆ ನನ್ನೆಲ್ಲ ಯುವ ಮಿತ್ರರಿಗೂ ಮತ್ತು ನಮ್ಮ ಅಭಿಮಾನಿಗಳು ಈ ಕೆಲಸಕ್ಕೆ ಸತತವಾಗಿ ಒಂದು ವಾರ 10 ದಿವಸದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಏನು ಶ್ರಮವನ್ನು ಪಟ್ಟಿದ್ದಾರೆ, ಆ ಶ್ರಮದ ಪ್ರತಿಫಲ ಇವತ್ತು ಆ ವರ್ಣರಾಯ ನಮಗೆ ತೋರಿದಾನಂತೇಳಿ ನಾನು ತಮ್ಮಲ್ಲಿ ಮನವಿ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ. ಅತಿ ಹೆಚ್ಚು 60ನೇ ವರ್ಷದಲ್ಲಿ ನಾನು ಯಶಸ್ವಿಯಾಗಿ ಎಷ್ಟೋ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೆ. ಅದೊಂದು ಘಟ್ಟ. ಅದರ ಪ್ರಯುಕ್ತ ಅಭಿಮಾನಿಗಳು ಇವತ್ತು ಮಾಡ್ತಕ್ಕಂಥ ಬರೀ ಕೇಕ್ ಕಟ್ ಮಾಡಿ ಆಚರಣೆ ಮಾಡಿದರೆ ಸಮಂಜಸ ಅಲ್ಲ. ಅದ್ರ ಜೊತೆಗೆ ಇವತ್ತು ಬರಗಾಲದಲ್ಲಿ ಜನ ಎಲ್ಲರೂ ಕೂಡ ತತ್ತರಿಸ್ತಾ ಇದ್ದಾರೆ. ವರ್ಣನ ಕೃಪೆಗಾಗಿ ಯಾಗ ಮಾಡ್ತಕ್ಕಂಥದ್ದು ಮತ್ತು ರೈತರಿಗೆ ಏನು ಬಡವರಿಗೆ LIC ಪಾಲಿಸಿ ಮಾಡಿಕೊಡ್ತಕ್ಕಂಥದ್ದು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಜನಪರ ಕಾರ್ಯಕ್ರಮ ಮಾಡೋದ್ರ ಮೂಲಕ ಭಾಳ ಅತ್ಯಂತ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ನಿಜಗಳು ಕೂಡ ಭಾಳ ಸಂತಸ ತರ್ತಕ್ಕಂಥದ್ದು. ಇದು ರಚನಾತ್ಮಕ. ಯಾರೇ ಕೂಡ ಒಬ್ಬ ಮಾಡಿಕೊಳ್ಬೋದು ಬರ್ತಾರೆ, ಆದರೆ ಅದರ ಒಂದು ವಿಶೇಷತೆ ಇರಬೇಕು ಯಾವತ್ತೂ ಕೂಡ.